ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇತ್ತು. ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿತು, ಅದಕ್ಕಾಗಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಇದೇ ತರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ನಿಮಗೆ FA1 2ರಿಂದ 3 ಸೆಟ್ ಕ್ವಶನ್ ಪೇಪರ್ಗಳನ್ನು ಅವೈಲೇಬಲ್ ಮಾಡ್ತೀವಿ. ಸೊ ಕ್ವಶನ್ಸ್ ಭಾಳ ರಿಪೀಟ್ ಆಗ್ತವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ. MCQಗಳಲ್ಲಿ ಕೇಳಿದರು, Fe2O3 + 2Al ಇಟ್ ಗಿವ್ಸ್ ಟು Al2O3 + 2Fe. ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಗೊತ್ತಿರಲಿ, ಇದು ಆಪ್ಷನ್ ಸಿ ಸ್ಥಾನಪಲ್ಲಟ ಕ್ರಿಯೆ ಇಸ್ ದ ರೈಟ್ ಆನ್ಸರ್. ಎರಡನೇದು, ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆಯನ್ನು ನಿರ್ವಹಿಸುವ ಅಂಗಾಂಶ ಯಾವುದು ಅಂತ ಕೇಳಿದರೆ ಈ ಪ್ರಶ್ನೆಗೆ ಆಪ್ಷನ್ ಬಿ ಝೈಲಮ್ ಅನ್ನೋದು ರೈಟ್ ಆನ್ಸರ್ ಬರಬೇಕು. ಪ್ರಶ್ನೆ 3, ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ಏನಂತ ಕರೀತಾರೆ? ಸೊ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ಆಪ್ಷನ್ ಬಿ ನೆಫ್ರಾನ್ ಅಂತ ಕರೀತಾರೆ. ಸೊ ನೆಫ್ರಾನ್ ಇಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, ರೋಧದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಆಪ್ಷನ್ ಸಿ ಓಮ್ ಅಂತ ಬರ್ತದೆ. ಸೊ ಓಮ್ ಇಸ್ ದ ರೈಟ್ ಆನ್ಸರ್. 1 ಮಾರ್ಕರ್ ಪ್ರಶ್ನೆಗೆ ಬರೋಣ. ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದೂಗಿಸಬೇಕು ಅಂತ ಕೇಳ್ತಾರೆ. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಉತ್ತರ ನೋಡ್ಕೊಡ್ರಿ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಪ್ರತಿವರ್ತಕಗಳ ಒಟ್ಟು ರಾಶಿ ಉತ್ಪನ್ನಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು, ಆದ್ದರಿಂದ ಸಮೀಕರಣಗಳನ್ನು ಸರಿದೂಗಿಸಬೇಕು ಅನ್ನೋದು ಪ್ರಶ್ನೆ. ಉತ್ತರ ಇತ್ತು. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗನ್ಸಿತ್ತು. 6ನೇ ಪ್ರಶ್ನೆಗೆ ಬರ್ತೀನಿ. ಕಮಟುವಿಕೆ ಅಂದರೆ ಏನು? ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಸೊ ಕಮಟುವಿಕೆ ಅಂತಂದರೆ ವಾಸನೆ ಬರೋದು ಅಂತ ಹೇಳ್ತಾರೆ. ಎಸ್, ಇಲ್ಲಿ ಕೊಬ್ಬು ಮತ್ತು ಎಣ್ಣೆಯನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳು ಗಾಳಿಗೆ ತೆರೆದಿಟ್ಟಾಗ ಉತ್ಕರ್ಷಣೆಗೊಂಡು ವಾಸನೆ ಮತ್ತು ರುಚಿ ಏನಾಗ್ತಾವಪ್ಪ ಅಂದ್ರೆ ಬದಲಾಗ್ತಾವ. ಈ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಕಮಟುವಿಕೆ ಅಂತ ಕರೀತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಚಿಪ್ಸ್ ಪಾಕೆಟ್ ಅನ್ನೋದು ಒಂದಿದೆ, ನೈಟ್ರೋಜನ್ ಗಾಳಿ ಹಾಯಿಸೋದು, ಅದು ಕೂಡ ಗೊತ್ತಿರಲಿ. 7ನೇ ಪ್ರಶ್ನೆ ನೋಡಿ. ಜೀವಿಗಳಲ್ಲಿ ಪೈರುವೇಟ್ ಮೈಟ್ರೋಕಾಂಡ್ರಿಯಾದಲ್ಲಿ ವಿಭಜನೆಗೊಂಡಾಗ ಬಿಡುಗಡೆಯಾಗುವ ಉತ್ಪನ್ನಗಳು ಯಾವುವು ಅಂತ ಕೇಳಿದರು. ಇಲ್ಲಿ 7ನೇ ಪ್ರಶ್ನೆಯ ಉತ್ತರ ಏನು ಬರ್ತದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಅಂತಕ್ಕಂಥ ಆಯ್ಕೆ ಏನಾಗಬೇಕಾಗಿತ್ತು ಬಂದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. 2 ಮಾರ್ಕರ್ ಕ್ವಶನ್. ಮೋಸ್ಟ್ ರಿಪೀಟೆಡ್ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ನಡುವಿನ ವ್ಯತ್ಯಾಸಗಳನ್ನು ಕೇಳ್ತಾರೆ. ಇಲ್ಲಿ ಕಾಲಮ್ ಹಾಕಿ ಬರೀರಿ. ಅಂತರುಷ್ಣಕ ಕ್ರಿಯೆ ಅಂದ್ರೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಯನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆ ಜರುಗಲು ಉಷ್ಣ ಶಕ್ತಿ ಹೀರಲ್ಪಟ್ಟರೆ ಅದನ್ನು ನಾವೇನಂತೀವಿ? ಅಂತರುಷ್ಣಕ ಶಕ್ತಿ ಅಂತಲೇ ಕರೆಯೋದು. ಇನ್ನು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ನೈಸರ್ಗಿಕ ಅನಿಲದ ದಹನ ಇದೆ. ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ವಿಭಜನೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ಇತ್ತು. ಎಸ್, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ 2 ಮುಖ್ಯ ಕಾರ್ಯಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಮುಖ್ಯ ಕಾರ್ಯಗಳಿಗೆ ಬಂದಾಗ ಫ್ರೆಂಡ್ಸ್, ಬೇರುಗಳಿಂದ ನೀರು ಮತ್ತು ಖನಿಜಗಳು ಮೇಲ್ಮುಖವಾಗಿ ಚಲಿಸಲು ಬೇಕಾದ ಎಳೆತವನ್ನು ಉಂಟು ಮಾಡೋದು, ಸಸ್ಯಗಳಲ್ಲಿ ತಾಪಮಾನವನ್ನು ನಿಯಂತ್ರಿಸಲು ಅಂದರೆ ದೇಹವನ್ನು ತಂಪಾಗಿಸಲು ಸಹಾಯವನ್ನು ಮಾಡೋದು ಸಹಿತ ಈ ಬಾಷ್ಪ ವಿಸರ್ಜನೆಯ ಮುಖ್ಯವಾಗಿರ್ತಕ್ಕಂಥ ಕೆಲಸ ಇತ್ತು. ಮುಂದಿನ ಪ್ರಶ್ನೆ, ವಾಹಕದ ರೋಧ ಅವಲಂಬಿಸಿರುವ ಅಂಶಗಳ ಮೇಲೆ ಪ್ರಶ್ನೆ ಇತ್ತು. ವಿದ್ಯುತ್ ಶಕ್ತಿಯ ಪಾಠ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಏನಿದೆ ನೋಡಿ, ವಾಹಕದ ರೋಧ ಮುಖ್ಯವಾಗಿ ಅವಲಂಬಿಸಿರ್ತಕ್ಕಂಥದ್ದು 4: ವಾಹಕದ ಉದ್ದ, ವಾಹಕದ ವಿಸ್ತೀರ್ಣ, ವಾಹಕದ ದ್ರವ್ಯದ ಸ್ವಭಾವ ಮತ್ತು ತಾಪಮಾನ, ವಾಹಕದ ಅಡ್ಡಕೊಯ್ತ ಅಂತ ಒಂದು ಪುಸ್ತಕದಲ್ಲಿ ಇದೆಯಲ್ಲ. ಸೊ ನಾನು ಓದಿದಾಗೆ ಅದು ಕೂಡ ಒಂದು ಪಾಯಿಂಟ್ ಬರ್ತದೆ. ಇನ್ನು 3 ಅಂಕದಲ್ಲಿ ಜೀರ್ಣಾಂಗ ಯುವದಲ್ಲಿ ಜಠರ ಮತ್ತು ಯಕೃತಗಳ ಪಾತ್ರವೇನು ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಅದನ್ನು 2 ಭಾಗಗಳ ಪಾತ್ರಗಳನ್ನು ನೋಡ್ಕೊಡ್ರಿ. ಫಸ್ಟ್ ಅವರು ಜಠರ ಬಗ್ಗೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ಜಠರದ ಭಿತ್ತಿಯಲ್ಲಿರುವ ಜಠರ ಗ್ರಂಥಿಗಳು ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್ ಮತ್ತು ಲೊಳೆಯನ್ನು ಸ್ರವಿಸ್ತವೆ. HCl ಆಹಾರವನ್ನು ಆಮ್ಲೀಯಗೊಳಿಸ್ತದೆ ಮತ್ತು ಪೆಪ್ಸಿನ್ ಪ್ರೋಟೀನ್ ಜೀರ್ಣಕ್ರಿಯೆಯನ್ನು ಪ್ರಾರಂಭಿಸ್ತದೆ. ಲೊಳೆಯು ಜಠರದ ಒಳಪದರವನ್ನು ಆಮ್ಲದಿಂದ ರಕ್ಷಣೆಯನ್ನು ಮಾಡ್ತದೆ. ಬಟ್ ಯಕೃತ ಪಿತ್ತರಸವನ್ನು ಸ್ರವಿಸ್ತದೆ. ಪಿತ್ತರಸವು ಜಠರದಿಂದ ಬರುವ ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸ್ತದೆ ಮತ್ತು ಕೊಬ್ಬಿನ ದೊಡ್ಡ ಕಣಗಳನ್ನು ಸಣ್ಣ ಕಣಗಳನ್ನಾಗಿ ಉಂಟನ್ನು ಮಾಡ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಲಾಸ್ಟ್ 4 ಅಂಕಕ್ಕೆ ನೋಡಿ, ರೋಧಕದಲ್ಲಿ ಸರಣಿ ಜೋಡಣೆ ಅಂದರೆ ಏನು ಅಂತ ಇದೆ. ಸೊ ಅದರದ್ದು ಡೆಫಿನೇಷನ್ ನೋಡ್ಕೊಂಡು ಬರೋಣ. ಅದು 1 ಮಾರ್ಕರ್ಗಿತ್ತು. ಓಕೆನಾ? ಏನು ಕೇಳಿದ್ದಾರೆ ನೋಡಿ, 2 ಅಥವಾ ಹೆಚ್ಚಿನ ರೋಧಕಗಳನ್ನು ಒಂದರ ನಂತರ ಒಂದರಂತೆ ಜೋಡಿಸಿ ವಿದ್ಯುತ್ ಪ್ರವಾಹ ಅವುಗಳ ಮೂಲಕ
ಒಂದೇ ಮಾರ್ಗದಲ್ಲಿ ಹರಿಯುವಂತೆ ಮಾಡಿದರೆ ಆ ಜೋಡಣೆಯನ್ನು ನಾವೇನಂತೀವಪ್ಪ ಅಂದ್ರೆ ರೋಧಕದ ಸರಣಿ ಜೋಡಣೆ ಅಂತ ಕರಿತೀವಿ. ಒಂದು ಲೆಕ್ಕ ಇದು ವಿದ್ಯುತ್ ಶಕ್ತಿ ಪಾಠದ ಕೊಟ್ಟಿದ್ದಾರೆ. ಸೊ ಏನಿದೆ ನೋಡಿ, 50 ಓಮ್ ವಿದ್ಯುತ್ ಮಂಡಲದಲ್ಲಿ 50 ಓಮ್ ವಿದ್ಯುತ್ ಬಲ್ಬ್ 10 ವೋಲ್ಟ್ ಬ್ಯಾಟರಿಗೆ ಸಂಪರ್ಕ ಮಾಡಿದ್ದಾರೆ. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬನ ಸಾಮರ್ಥ್ಯವನ್ನು ಕಂಡುಹಿಡಲಿಕ್ಕೆ ಕೇಳಿದರು. ವೆರಿ ಸಿಂಪಲ್ ಇದೆ, ಅದನ್ನು ಸ್ವಲ್ಪ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಆರ್ ಎಷ್ಟದ 50 ಓಮ್ ಅದ, ವಿ 10 ಓಮ್ ಅದ, ಐ ಮತ್ತು ಪಿ ಅನ್ನು ಕಂಡುಹಿಡಬೇಕು. ಐ ಕಂಡುಹಿಡಬೇಕಾದ್ರೆ ವಿ ಇಂಟು ಆರ್, ಐ ಕಂಡುಹಿಡಬೇಕಾದ್ರೆ ಫಿ ಡಿವೈಡೆಡ್ ಬೈ ಆರ್. ಆವಾಗ ಐ ಕಂಡುಹಿಡಿರಿ 10 ಡಿವೈಡೆಡ್ ಬೈ 50 ಅಂತಂದರೆ ಐ ಬರ್ತದೆ 0.28 ಆಂಪಿಯರ್. ಅಂದರೆ ವಿದ್ಯುತ್ ಬಲ್ಬ್ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹ 0.2 ಆಂಪಿಯರ್. ಪಿ ಕಂಡುಹಿಡಬೇಕಾದ್ರೆ ಸೂತ್ರ ವಿ ಇಂಟು ಐ, ಆವಾಗ ಪಿ ಇಸ್ಕ್ವಲ್ ಟು 10 ಇಂಟು 0.2 ಅಂತಂದರೆ ಪಿ ಇಸ್ಕ್ವಲ್ ಟು 2 ವ್ಯಾಟ್ ಬರ್ತದೆ. ಅಂದರೆ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ 2 ವ್ಯಾಟ್, ಪ್ರವಾಹ 0.2 ಆಂಪಿಯರ್ ಅಂತ ಬರೆದ್ರೆ ಸಾಕು. ಇಷ್ಟು SSLCಯ ವಿಜ್ಞಾನದಲ್ಲಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಕ್ವಶನ್ಸ್ ರಿಪೀಟ್ ಆಗ್ತವೆ, ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಇನ್ನೂ ವಿಡಿಯೋಗಳು ಬರ್ತವೆ, ಅವುಗಳನ್ನು ನೋಡಿ. ಬಾಯ್.